ರಾಜ್ಯಾದ್ಯಂತ ಪುನರ್ವಸು ಮಳೆಯ ಆರ್ಭಟ ಹೇಗಿದೆ ಅನ್ನೋದರ ಡೀಟೇಲ್ಸ್ ನೋಡ್ತಾ ಇದ್ರಿ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಅಕ್ಷರಶಃ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ. ಹಲವು ಅವಾಂತರಗಳಿಗೆ ಸಾಕ್ಷಿಯಾಗಿದೆ ಉತ್ತರ ಕನ್ನಡದಲ್ಲಿ ಸುರಿದಂತಹ ಮಳೆ. ಕಾರವಾರದಲ್ಲಿ ಮನೆ, ರಸ್ತೆ, ಜಮೀನುಗಳು ಜಲಾವೃತವಾಗಿದೆ. ಜಲ ದಿಗ್ಬಂಧನಕ್ಕೆ ಕೆಲ ಭಾಗದ ಜನ ನಲುಗಿ ಹೋಗಿದ್ದಾರೆ. ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿ ರಸ್ತೆ ಸಂಪರ್ಕ ಕಂಪ್ಲೀಟ್ ಆಗಿ ಕಟ್ಟಾದಂತಹ ಘಟನೆ ಆಗಿದೆ. ಮನೆ ಮೇಲೆ ಬೃಹದಾಕಾರದ ಬಂಡೆ ಒಂದು ಉರುಳಿ ಬಿದ್ದ ಪರಿಣಾಮ ಮನೆ ಕೂಡ ಜಖಮ್ ಆಗಿದೆ. ಬಟ್ ಘಟನೆ ಆಗಬೇಕಾದ್ರೆ ಅದೃಷ್ಟವಶಾತ್ ಯಾರು ಕೂಡ ಮನೆಯಲ್ಲಿರಲಿಲ್ಲ. ಹಾಗಾದ್ರೆ ಉತ್ತರ ಕನ್ನಡದಲ್ಲಿ ಮಳೆರಾಯ ಸೃಷ್ಟಿ ಮಾಡಿರುವಂತಹ ಅವಾಂತರಗಳ ಸರಮಾಲೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕರುನಾಡಲ್ಲಿ ಮಳೆಯೋ ಮಳೆ, ಉತ್ತರದಲ್ಲಿ 108 ರಗಳೆ, 10ಕ್ಕೂ ಹೆಚ್ಚು ಮನೆಗಳು ಜಲಾವೃತ. ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಅವಾಂತರಗಳ ಸರಮಾಲಿಯೇ ಸೃಷ್ಟಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣಾರ್ಭಟ ಜೋರಾಗಿದ್ದು ಪ್ರವಾಹದ ಸ್ಥಿತಿ ಏರ್ಪಟ್ಟಿದೆ. ಕಾರವಾರದ ಅರ್ಗ ಭಾಗದಲ್ಲಿ ಮನೆ, ಜಮೀನುಗಳು ಮಳೆಗೆ ನೀರಿಗಾಹುತಿ ಆಗ್ತಾ ಇದೆ. ಕದಂಬ ನೌಕಾನೆಲೆ ಭಾಗದ 10ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಜೀವ ಕೈಯಲ್ಲಿ ಹಿಡ್ಕೊಂಡು ನಿವಾಸಿಗಳು ದಿನ ದುಡ್ತಾ ಇದ್ದಾರೆ. ಕಾಳಜಿ ಕೇಂದ್ರ ತೆರೆಯದೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಅಂತ ಆರೋಪಿಸ್ತಾ ಇದ್ದಾರೆ. ಕರಾವಳಿಯಲ್ಲಿ ವರುಣ ಮತ್ತೆ ಅಬ್ಬರಿಸಿರುವಂಥದ್ದು. ನಾವಿವತ್ತು ಅರ್ಗ ಭಾಗ ಮತ್ತು ಚಂಡ್ಯ ಭಾಗದ ಮಧ್ಯದಲ್ಲಿರುವಂತಹ ಪ್ರದೇಶದಲ್ಲಿದ್ದೀವಿ. ಈ ಭಾಗದಲ್ಲಿ ನೀವು ನೋಡ್ಬೋದು ಕೃಷಿ ಜಮೀನು, ಅದರಲ್ಲಿಯೂ ಕದಂಬ ನೌಕಾನೆಲೆಯ ಭಾಗದಲ್ಲಿರುವಂತಹ ಕೃಷಿ ಜಮೀನು ಈಗ ಜಲಾವೃತವಾಗಿದೆ. ನೀವು ನೋಡ್ಬೋದು ಈ ಭಾಗದಲ್ಲಿ ತೆಂಗಿನ ತೋಟಗಳಿದ್ದಾವೆ. ಎಲ್ಲವೂ ಕೂಡ ಈಗ ನೀರು ತುಂಬ್ತಾ ಇರುವಂಥದ್ದು, ಮನೆಗಳಿಗೆ ನೀರು ನುಗ್ತಾ ಇರುವಂಥದ್ದು. ನೀವು ನೋಡ್ಬೋದು ಈ ಭಾಗದಲ್ಲಿರುವಂತಹ ಮನೆಗಳೇನಿದ್ದಾವೆ ಅವು ಕೂಡ ಇವತ್ತು ಜಲಾವೃತವಾಗಿದ್ದಾವೆ. ಕಳೆದ 4-5 ವರ್ಷದಿಂದ ಈ ಭಾಗದಲ್ಲಿ ನಿರಂತರವಾಗಿ ಇದೇ ಸಮಸ್ಯೆ ಇರುವಂಥದ್ದು. ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದರೆ ಈ ಊರಿನ ಭಾಗದ ಜನರಿಗೆ ದೊಡ್ಡ ಸಂಕಟ. ಯಾಕೆಂತಂದರೆ ಮಳೆಯ ಪ್ರಮಾಣ ಹೆಚ್ಚಾಗಿ ನೀರು ಹರಿದು ಬಂದು ಸಮುದ್ರಕ್ಕೆ ಸೇರದೆ ಈ ಭಾಗದಲ್ಲಿ ಈಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದನ್ನು ಕಾಣ್ಬೋದಾಗಿದೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಮನೆ ಒಳಗೆ ನೀರು ನುಗ್ಗಿರುವಂಥದ್ದು. ಯಾವ ಪ್ರಮಾಣದಲ್ಲಿ ನೀರು ನುಗ್ಗಿದೆ ಅಂದರೆ ಇಡೀ ಮನೆಯೊಳಗಿರುವ ಎಲ್ಲ ಸಾಮಾನುಗಳು ಇವತ್ತು ಹಾಳಾಗಿರುವಂಥದ್ದು. ಉತ್ತರದಲ್ಲಿ ಭಾರಿ ಮಳೆ ಆಗ್ತಾ ಇರೋ ಪರಿಣಾಮ ಚಂಡಿಯ, ಇಡೂರು ಗ್ರಾಮಗಳಿಗೆ ನೀರು ನುಗ್ಗಿದ್ದು ಚಂಡಿಯ ಭಾಗದ ಹೈವೇ ಮುಳುಗಡೆಯಾಗಿದೆ. ಕೃಷಿ ಜಮೀನಿಗೂ ನೀರು ತುಂಬಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66ರ ಭಾಗದಲ್ಲಿ ಈಗ ಒಂದು ರೀತಿಯಲ್ಲಿ ಪ್ರವಾಹ ಮತ್ತೆ ಸೃಷ್ಟಿಯಾಗಿರುವಂಥದ್ದು. ನೀವು ನೋಡ್ಬೋದು, ನಾವಿವತ್ತು ಚಂಡಿಯ ಭಾಗದಲ್ಲಿದ್ದೀವಿ. ಈ ಭಾಗದ ದೃಶ್ಯ ನೋಡಿದರೆ ಮತ್ತೆ ಭಯ ಆಗ್ತದೆ. ಯಾಕಂತಂದರೆ ಹೆದ್ದಾರಿಯ ಪಕ್ಕದಲ್ಲಿಯೇ ಇರುವಂತಹ ಈ ಚಂಡಿಯ ಗ್ರಾಮ ಇವತ್ತು ಸಂಪೂರ್ಣವಾಗಿ ಮತ್ತೆ ಜಲಾವೃತವಾಗಿದ್ದಾವೆ. ನಿನ್ನೆ ಸ್ಥಿತಿಗಿಂತ ಏನೂ ಭಿನ್ನವಾಗಿಲ್ಲ. ಮತ್ತೆ ಯಥಾ ಪ್ರಕಾರ ಇವತ್ತು ಕೂಡ ಮಳೆಯ ಆರ್ಭಟಕ್ಕೆ ಮನೆಗಳು ಜಲಾವೃತವಾಗಿದ್ದಾವೆ, ಕೃಷಿ ಭೂಮಿಗಳು ಜಲಾವೃತವಾಗಿದ್ದಾವೆ. ಅದಲ್ಲದೆ ಸಾಕಷ್ಟು ಹಾನಿಯಾಗ್ತಾ ಇರುವಂಥದ್ದು. ಯಾಕೆಂತಂದರೆ ಮಳೆಯ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ನಿಂತಾಗ ಮನೆಯ ಗೋಡೆಗಳು ಕುಸಿತವೆ, ಮತ್ತು ಸಾಕಷ್ಟು ಹಾನಿಗಳು ಸಂಭವಿಸ್ತವೆ. ಪ್ರಾಣ ಹಾನಿ ಕೂಡ ಸಂಭವಿಸುವಂತಹ ಸಾಧ್ಯತೆಗಳಿರುವಂಥದ್ದು. ಇಂಥದ್ರಲ್ಲಿ ಇವತ್ತಿನ ದಿನದಲ್ಲಿ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಈಗ ಚಂಡ್ಯ ಇರ್ಬೋದು, ಅರ್ಗ ಇರ್ಬೋದು, ಇಡೂರು ಇರ್ಬೋದು, ಹೀಗೆ ಸಾಕಷ್ಟು ಭಾಗದಲ್ಲಿ ಅನಾಹುತ ಸೃಷ್ಟಿಯಾಗ್ತಾ ಇರುವಂಥದ್ದು. ನೀರು ಹೆಚ್ಚಿನ ಪ್ರಮಾಣದಲ್ಲಿ ಈಗ ಈ ಭಾಗದಲ್ಲಿ ನಿಲ್ತಾ ಇರೋದನ್ನ ಗಮನಿಸಬಹುದಾಗಿದೆ. ಹೊನ್ನಾವರದಲ್ಲಿ ಮತ್ತೆ ಭೂಕುಸಿತ, ಬಂಡೆಗಲ್ಲು ಬಿದ್ದು ಮನೆ ಜಖಂ. ಹೊನ್ನಾವರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿದೆ. ಗಿಡ ಮರ ಸಹಿತ ಹೆದ್ದಾರಿಗೆ ಭಾರಿ ಪ್ರಮಾಣದ ಮಣ್ಣು ಬಿದ್ದಿದ್ದು ಕೆಲ ಕಾಲ ಸಾಗರ ಬೆಂಗಳೂರು ಸಂಚಾರ ಅಸ್ತವ್ಯಸ್ತವಾಗಿತ್ತು. 100ಕ್ಕೂ ಹೆಚ್ಚು ವಾಹನಗಳು ನಿಂತಲ್ಲೇ ನಿಂತಿದ್ವು. ಕಳೆದ 15 ದಿನದಲ್ಲಿ ಹೆದ್ದಾರಿ 69ರಲ್ಲಿ 4ನೇ ಬಾರಿಗೆ ಗುಡ್ಡ ಕುಸಿದಿದೆ. ಇತ್ತ ಕಾರವಾರ ನಗರದ ಹುಬ್ಬುವಾಡದ ಫಿಶರೀಸ್ ಕಾಲೋನಿಯ ಬಳಿ ಮನೆ ಮೇಲೆ ಬಂಡೆಗಲ್ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ವಿನೋದ್ ಉಳ್ವೇಕರ್ ಅನ್ನೋರ ಮನೆಗೋಡೆ ಜಖಂಗೊಂಡಿದ್ದು ಗುಡ್ಡ ಕುಸಿತದ ಆತಂಕದಲ್ಲಿ ಸುತ್ತಮುತ್ತಲ ನಿವಾಸಿಗಳಿದ್ದಾರೆ. ಕಾರವಾರ ಭಾಗದಲ್ಲಿ ಈಗ ಮತ್ತೆ ಗುಡ್ಡ ಕುಸಿತ ಆಗಿರುವಂಥದ್ದು. ನಾವಿವತ್ತು ಫಿಶರ್ಸ್ ಕಾಲೋನಿಯ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು ಈ ಭಾಗದಲ್ಲಿ ಈಗ ದೊಡ್ಡ ಪ್ರಮಾಣದ ಗುಡ್ಡ ಕುಸಿತ ಆಗಿರುವಂಥದ್ದು. ಕಲ್ಲು ಬಂಡೆ ಈಗ ಜಾರಿ ಬಂದು ಮನೆಯ ಮೇಲೆ ಬಿದ್ದಿರುವಂಥದ್ದು. ಸಾಕಷ್ಟು ಅನಾಹುತ ಈಗ ನಡೀತಾ ಇರುವಂಥದ್ದು. ಯಾಕಂತಂದರೆ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಗುಡ್ಡ ಕುಸಿತದ ಆತಂಕ ಹೆಚ್ಚಿರುವಂಥದ್ದು. 439 ಕಡೆ ಗುಡ್ಡ ಕುಸಿತ ಆಗುತ್ತೆ ಅನ್ನುವಂತಹ ಒಂದು ಸೂಚನೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿತು. ಅದರಲ್ಲೇ ಈಗ ಕಾರವಾರ ಭಾಗದಲ್ಲಿ ಈಗ ಗುಡ್ಡ ಕುಸಿತ ಆಗಿದೆ. ಹೊನ್ನಾವರ ಭಾಗದಲ್ಲಿ ಕೂಡ ನಿರಂತರವಾಗಿ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು. ಇವತ್ತು ಕಾರವಾರ ಭಾಗದಲ್ಲಿ ಫಿಶರ್ಸ್ ಕಾಲೋನಿಯ ಮನೆಯ ಮೇಲೆ ಇವತ್ತು ಗುಡ್ಡ ಕುಸಿತ ಕಲ್ಲು ಬಂಡೆ ಬಿದ್ದಿರುವಂಥದ್ದು. ನೀವು ನೋಡ್ಬೋದು ಆ ಭಾಗದಲ್ಲಿ ಸಾಕಷ್ಟು ಡ್ಯಾಮೇಜ್ ಕೂಡ ಆಗಿರುವಂಥದ್ದು. ಆದರೆ ಏನು ಹವಾಮಾನ ಇಲಾಖೆ ಸೂಚನೆ ಮೊದಲೇ ನೀಡಿತ್ತು, ಆದರೆ ಇದಕ್ಕೆ ತಕ್ಕಂತೆ ಜಿಲ್ಲಾಡಳಿತ ಕೂಡ ಕ್ರಮವನ್ನು ಕೈಗೊಳ್ಳಬೇಕಿತ್ತು. ಆದರೆ ಅದ್ಯಾವುದೂ ಸರಿಯಾದ ಒಂದು ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ. ಇವತ್ತು ಬೆಳಿಗ್ಗೆ ನಾವು 5:45ಕ್ಕೆ ಮಲಗಿರುವಾಗ ಕಲ್ಲು ಬಿದ್ದಂಥ ಶಬ್ದ ಕೇಳಿಸಿತ್ತು ನಮಗೆ. ಬಂದು ಹೊರಗಡೆ ನೋಡಿದಾಗ ಪೂರ್ತಿ ಗುಡ್ಡ ಇಲ್ಲಿ ಕುಸಿದು ಬಿದ್ದಂತ ಕಂಡು ಬಂತು. ಮೇಲಿಂದ ದೊಡ್ಡ ದೊಡ್ಡ ಬಂಡೆಗಳು ಬಿದ್ದು ನಮ್ಮ ಮನೆಗೆಲ್ಲ ಪೂರ್ತಿ ಡ್ಯಾಮೇಜ್ ಆಗಿದೆ. ಇದರಿಂದ ನಮಗೆ ತುಂಬ ಹಾನಿ ಉಂಟಾಗಿದೆ. ಅದಕ್ಕೆ
ಇದಕ್ಕೆ ನಮಗೆ ಜಿಲ್ಲಾಡಳಿತ ಒಂದು ತಕ್ಕ ಪರಿಹಾರ ನೀಡಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಮನೆ ಹೆದ್ದಾರಿಗಳು ಮುಳುಗಡೆಯಾಗಿದೆ. ಮತ್ತೊಂದು ಕಡೆ ಅಲ್ಲಲ್ಲಿ ಗುಡ್ಡ ಕುಸಿತ ಇದ್ದು ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.